ಕಲಬುರಗಿಯಲ್ಲಿ ಹಾಡಗಲೇ ಕೇಳಿಸಿತು ಗುಂಡಿನ ಸದ್ದು. ಹಾಯ್ ಗ್ರೂಪ್ನ ಮುಖಂಡನ ಬರ್ಬರ ಹತ್ಯೆ. ಕಲಬುರಗಿಯಲ್ಲಿ ಇದೀಗ ಹಾಡಗಲೇ ಗುಂಡಿನ ಸದ್ದು ಕೇಳಿಸಿದೆ ಕಣ್ರಿ. ಗುಂಡು ಹಾರಿಸಿ ಮಚ್ಚಿನಿಂದ ವ್ಯಕ್ತಿಯನ್ನ ಕೊಲೆ ಮಾಡಿದ ದುಷ್ಕರ್ಮಿಗಳು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಈ ರೀತಿ ಘಟನೆ ನಡೆದಿರುವುದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡೆ ಪಟ್ಟಣದಲ್ಲಿ ಇಂಥದೊಂದು ಘಟನೆ ನಡೆದೋಗಿದೆ. ಇಲ್ಲಿನ ಬಲರಾಮ್ ಚೌಕ್ ಬಳಿ ಭಾಯ್ ಗ್ರೂಪ್ನ ಮುಖಂಡ ಇರ್ಫಾನ್ ಅವರನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ನಲವತ್ತೆರಡು ವರ್ಷದ ಇರ್ಫಾನ್ ಅವರು ಲಾರಿ ಮಾಲೀಕರಾಗಿದ್ರು. ನಿತ್ಯವೂ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಲ್ಲಿ ಬ್ಯುಸಿ ಆಗ್ತಿದ್ದ ವ್ಯಕ್ತಿ. ಆದ್ರೆ ಮೊನ್ನೆಷ್ಟೇ ತನ್ನ ಸ್ಕೂಟರ್ ನಲ್ಲಿ ಹೋಗ್ತಾ ಇದ್ರು ನೋಡಿ. ಆದ್ರೆ ಬಲರಾಮ ಚೌಕ್ ಬಳಿ ಇವರು ಬರುತ್ತಿದ್ದಂತೆ ಹಿಂದಿನಿಂದ ಬೆನ್ನಟ್ಕೊಂಡು ದುಷ್ಕರ್ಮಿಗಳ ಗುಂಪೊಂದು ಬಂದಿತ್ತು ಕಣ್ರಿ. ತಕ್ಷಣಕ್ಕೆ ಕಾರ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಇರ್ಫಾನ್ ಮೇಲೆ ಹಾಡಗಲೇ ಗುಂಡು ಹಾರಿಸಿದ್ರು. ಅಲ್ಲದೆ ಮಚ್ಚಿನಿಂದ ಮನ್ಸೋ ಇಚ್ಛೆ ಕೊಚ್ಚಿ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ರು ನೋಡಿ. ಹಳೆ ದ್ವೇಷಕ್ಕೆ ನಡೆದ ಭೀಕರ ಕೊಲೆ, ಲಾರಿ ಮಾಲೀಕನ ಪ್ರೀ ಪ್ಲಾನ್ ಮರ್ಡರ್. ಇರ್ಫಾನ್ ಸಾಕಷ್ಟು ವ್ಯವಹಾರಗಳಲ್ಲಿ ಬ್ಯುಸಿ ಆಗಿರ್ತಿದ್ದ ವ್ಯಕ್ತಿ. ಆದ್ರೆ ದುಷ್ಕರ್ಮಿಗಳು 2 ಸುತ್ತಿನ ಗುಂಡು ಹಾರಿಸಿ ಮಚ್ಚಿನಿಂದ ಕೊಚ್ಚಾಗ್ಬಿಟ್ಟಿದ್ದಾರೆ. ಅವರು ಬೀಸಿದ ಮಚ್ಚಿಗೆ ಇರ್ಫಾನ್ ರಸ್ತೆಯ ಮೇಲೆ ರಕ್ತಸಿಕ್ತರಾಗಿ ಬಿದ್ದಿದ್ರು ನೋಡಿ. ಈ ಕೊಲೆ ರಹಸ್ಯವನ್ನ ಭೇದಿಸುತ್ತಾ ಹೋದ ಪೊಲೀಸರಿಗೆ ಇದು ಹಳೆ ದ್ವೇಷಕ್ಕೆ ನಡೆದ ಕೊಲೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಕೊಲೆಗೆ ಅಸಲಿ ಕಾರಣವೇನು, ಕೊಲೆ ಮಾಡಿದ ದುಷ್ಕರ್ಮಿಗಳ ಹುಡುಕಾಟ ನಡೆಸಲಾಗ್ತಾ ಇದೆ. ತಪ್ಪು ಯಾರೇ ಮಾಡಿದ್ರು ಅವರನ್ನ ಬಿಡಲ್ಲ ಅಂತ ಪೊಲೀಸರು ಹೇಳಿಕೊಂಡಿದ್ದಾರೆ. ಇವರೆಲ್ಲ ಇರ್ಫಾನ್ಗೆ ಗೊತ್ತಿದ್ದ ಜನರ ಅಥವಾ ಸೂಪಾರಿ ಕಿಲ್ಲರ್ಗಳ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.